ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ದಿನ ನಾವು ಟಿ.ಪಿ. ಕೈಲಾಸಂ ಅವರು ಬರೆದಿರುವ ಟೊಳ್ಳುಗಟ್ಟಿ ಸಣ್ಣ ಕಥೆಯ ಸಾರಾಂಶವನ್ನು ತಿಳಿಯೋಣ. ಟಿ.ಪಿ. ಕೈಲಾಸಂ ಇವರು ಕನ್ನಡದ ಪ್ರಸಿದ್ಧ ನಾಟಕಕಾರರಾಗಿದ್ದಾರೆ. ತ್ಯಾಗರಾಜ ಪರಮಶಿವ ಅಯ್ಯರ್ ಕೈಲಾಸಂ ಎಂಬುದು ಇವರ ಪೂರ್ಣ ಹೆಸರಾಗಿದೆ. ಅಲ್ಲದೆ ಇವರು ಕೈ ಎಂಬ ಸಂಕ್ಷಿಪ್ತ ನಾಮದಿಂದಲೂ ಅಂದರೆ ಕಾವ್ಯನಾಮದಿಂದಲೂ ಪ್ರಸಿದ್ಧತೆಯನ್ನು ಪಡೆದುಕೊಂಡಿದ್ರು. ಜೊತೆಗೆ ಕನ್ನಡಕ್ಕೊಬ್ಬನೇ ಕೈಲಾಸಂ ಎನ್ನುವಷ್ಟರ ಮಟ್ಟಿಗೆ ಇವರ ಪ್ರಸಿದ್ಧಿ ಕನ್ನಡ ಸಾಹಿತ್ಯದಲ್ಲಿ ಇಂದಿಗೂ ಕೂಡ ಇದೆ ಅಂತ ಹೇಳಬಹುದು. ಟಿ.ಪಿ. ಕೈಲಾಸಂ ಅವರು ಬೆಂಗಳೂರು ಜಿಲ್ಲೆಯಲ್ಲಿ 29/7/1885 ಜನಿಸ್ತಾರೆ. ಇವರ ತಂದೆಯ ಹೆಸರು ತ್ಯಾಗರಾಜ ಪರಮಶಿವ ಅಯ್ಯರ್ ಅನ್ನುವಂಥದ್ದಾಗಿದೆ. ಮದರಾಸಿನ ಹಿಂದೂ ಹೈಸ್ಕೂಲ್ ಮತ್ತು ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಓದಿ ಭೂವಿಜ್ಞಾನದಲ್ಲಿ ಅಂದರೆ ಜಿಯಾಲಜಿಯಲ್ಲಿ BA ಪದವಿಯನ್ನು ಪಡ್ಕೊಳ್ತಾರೆ. ಲಂಡನ್ನಿನ ರಾಯಲ್ ಕಾಲೇಜ್ ಆಫ್ ಸೈನ್ಸ್ನಲ್ಲಿ 7 ವರ್ಷ ಓದಿ MA ಪದವಿಯನ್ನು ಕೂಡ ಇವರು ಪಡ್ಕೋತಾರೆ. 1915 ಭಾರತಕ್ಕೆ ಬರ್ತಾರೆ. ಸ್ವಲ್ಪ ಕಾಲ ಮುತ್ಯಾಲಘಟ್ಟದಲ್ಲಿ ಭೂಶೋಧಕ ವೃತ್ತಿಯನ್ನು ಮಾಡಿ 1920 ರಾಜೀನಾಮೆಯನ್ನು ಕೊಡ್ತಾರೆ. ಅವರು ತಮ್ಮನ್ನು ತಾವೇ ಕರ್ನಾಟಕ ಪ್ರಹಸನ ಪಿತಾಮಹ ಎಂದು ಕರೆದುಕೊಂಡಿದ್ದಾರೆ. 1918 ಬರೆದ ಪ್ರಥಮ ನಾಟಕ ಟೊಳ್ಳು ಗಟ್ಟಿಗೆ ಬೆಂಗಳೂರು ಅಮೆಚೂರ್ ನಾಟಕ ಸಂಘದಲ್ಲಿ ಬಹುಮಾನ ಬರುತ್ತೆ. ಅಭಿನಯ ಚತುರ ಕೈಲಾಸಂ ಗುಂಡು ಅನ್ನುವಂತಹ ಕಾವ್ಯನಾಮವನ್ನು ಕೂಡ ಬಳಸ್ತಾರೆ. 1945 ಮದ್ರಾಸ್ನಲ್ಲಿ ನಡೆದಂತಹ 29ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿರ್ತಾರೆ. ಇನ್ನು ಇವರ ಪ್ರಮುಖ ಕೃತಿಗಳೆಂದರೆ ಟೊಳ್ಳುಗಟ್ಟಿ, ಹುತ್ತದಲ್ಲಿ ಹುತ್ತ, ಹೋಮ್ ರೂಲು, ಬಹಿಷ್ಕಾರ, ಗಂಡಸ್ಕತ್ರಿ, ನಮ್ ಬ್ರಾಹ್ಮಣ್ಕೆ, ಬಂಡವಾಳ ಇಲ್ಲದ ಬಡಾಯಿ, ನಮ್ಮ ಕ್ಲಬ್ಬು ಅನ್ನೋದು ಇವರ ಮುಖ್ಯ ಕೃತಿಗಳಾಗಿವೆ. ಈಗ ಟೊಳ್ಳುಗಟ್ಟಿ ಗದ್ಯದ ಸಾರಾಂಶ. ಒಂದು ಊರಲ್ಲಿ 2 ಹುಡುಗರಿರ್ತಾರೆ, ಅಣ್ಣ ತಮ್ಮಂದರು. ಅವರು ಅಣ್ಣನ ಹೆಸರು ಪುಟ್ಟು, ತಮ್ಮನ ಹೆಸರು ಮಾಧು. ಅವರ ಅಣ್ಣ ತಮ್ಮ ಆದರೂ ಇಬ್ಬರು ಮೆಟ್ರಿಕ್ಯುಲೇಷನ್ ಪರೀಕ್ಷೆಗೆ ಓದ್ತಾ ಇದ್ರು, ಅಂದರೆ SSLC ಪರೀಕ್ಷೆಗೆ ಓದ್ತಾ ಇದ್ರು. ಅವರಲ್ಲಿ ಅಣ್ಣ ಪುಸ್ತಕ ಪಿಶಾಚಿ ಅಂದರೆ ಬುಕ್ ವರ್ಮ್ ಆಗಿದ್ದ. ಬೆಳಿಗ್ಗೆ ಎದ್ದು ಬಿಟ್ಟರೆ ಸ್ಕೂಲ್ಗೆ ಹೋಗೋವರೆಗೂ ಪಠ್ಯಪುಸ್ತಕ ಓದಿದ್ದೆ. ಸಾಯಂಕಾಲ ಸ್ಕೂಲಿಂದ ಮನೆಗೆ ಬಂದಮೇಲೆ ಪುನಃ ಯಥಾ ಪ್ರಕಾರ ಪುಸ್ತಕದ ಮುಂದೆ ಹಾಜರಾಗ್ಬಿಡ್ತಿದ್ದ. ಹೀಗೆ ವರ್ಷದ ಉದ್ದಕ್ಕೂ ಓದಿ ಉರು ಹೊಡೆದು ಅಂದರೆ ಬೈಹರ್ಟ್ ಮಾಡಿ ಒಳಗೆ ತುಂಬಿಕೊಂಡಿದ್ನೆಲ್ಲ ವರ್ಷದ ಕೊನೆಯಲ್ಲಿ ಪರೀಕ್ಷೆಯಲ್ಲಿ ಕಾಗದದ ಮೇಲೆ ಕಕ್ಕಿ ಬಂದ್ಬಿಟ್ರೆ ಅವನಿಗೆ ಫಸ್ಟ್ ಕ್ಲಾಸ್ ಖಂಡಿತ ಕಾಯಮಾಗಿ ಬರ್ತಿತ್ತು. ಒಂದು ಜೂಟಾಟ ಇಲ್ಲ, ಒಂದು ಚಿಣ್ಣಿ ದಾಂಡಾಡಿದ್ದಿಲ್ಲ, ಬರೀ ಪುಸ್ತಕದ ಪಿಶಾಚಿ ಆಗಿ ಹೋಗ್ಬಿಟ್ಟಿದ್ದ ಅವನು. ಯಾವಾಗಲೂ ಕೂಡ ತಾನಾಯಿತು, ತನ್ನ ಪುಸ್ತಕ ಆಯಿತು ಅಂತ ಸ್ವಾರ್ಥದ ಮೊಟ್ಟೆ ಥರ ಅಂದರೆ ಸೆಲ್ಫಿಶ್ ಆಗಿಬಿಟ್ಟಿದ್ದ ಪುಟ್ಟು. ಅವನ ತಮ್ಮ ಮಾಧು ಹಾಗಲ್ಲ. ಹುಡುಗ ತುಂಬ ಬುದ್ಧಿವಂತ. ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸ್ ಬರದೇ ಇದ್ದರೂ ಪಾಸ್ ಮಾಡ್ಕೊಂಡಂತೂ ಬರ್ತಿದ್ದ. ಫುಟ್ಬಾಲು, ಕ್ರಿಕೆಟು ಅಂದರೆ ಅವನಿಗೆ ಪಂಚ ಪ್ರಾಣ. ಮನೇಲಿ ತಾಯಿಗೆ ಬೇಕಾದ ಸುತ್ತು ಕೆಲಸಗಳು ಏನೇನಿರುತ್ತೆ ಅದೆಲ್ಲ ಮಾಡಿಕೊಡ್ತಿದ್ದ, ಅಂದರೆ ತಾಯಿಗೆ ಹೆಲ್ಪ್ ಮಾಡ್ತಿದ್ದ. ಹಂಡೆಗೆ ನೀರು ಹಾಕೋದು, ಸೌದೆ ಸೀಳ್ಕೊಡೋದು, ಮನೆಗೆ ತರಕಾರಿ ತರೋದು, ಯಾರಾದರೂ ಕಾಯಿಲೆ ಮಲಗಿದ್ರೆ ಅವರನ್ನು ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗೋದು, ಹೀಗೆ ತಾನು ಹುಟ್ಟಿದ ಮನೆಗೆ ಏನೆಲ್ಲವನ್ನು ಸಹಾಯ ಮಾಡ್ಬೋದೋ ಅದೆಲ್ಲವನ್ನು ಮಾಡಿಕೊಂಡು ಇರ್ತಿದ್ದ. ಈ ಹುಡುಗರ ತಂದೆ ಹೆಡ್ಮುನ್ಷಿ ಹಿರಿಯಣ್ಣಯ್ಯ ಅಂತ, ತಾಯಿ ಭಾಗೀರಥಮ್ಮ. ಇಲ್ಲಿ ಹೆಡ್ಮುನ್ಷಿ ಅಂತಂದರೆ ಮುಖ್ಯ ಶಿಕ್ಷಕರು ಅಂದರೆ ಹೆಡ್ ಮಾಸ್ಟರ್ ಅಂತ ಹೇಳಿ ತಿಳ್ಕೋಬೇಕು. ಮಕ್ಕಳು ಮುಂದಕ್ಕೆ ಬರಬೇಕು ಅಂತ ಹಿರಿಯಣ್ಣಯ್ಯ 3 ಹೊತ್ತು ಜಪ ಮಾಡ್ತಿರ್ತಿದ್ರು. ಮಕ್ಕಳು ಓದಿ ಫಸ್ಟ್ ಕ್ಲಾಸ್ ಹೊಡೆದ್ರೆ, ಅವ್ರಿಗೆ ದೊಡ್ಡ ಸಂಬಳದ ಕೆಲಸ ಸಿಕ್ಕಿದ್ರೆ ಅವ್ರಿಗೆ ಬರೋ ದುಡ್ಡಲ್ಲಿ ತಾನು ಎಷ್ಟು ಸುಖವಾಗಿರಬಹುದು ಅಂತ ಹೇಳಿ ಕನಸು ಕಾಣ್ತಾ ಇದ್ರು. ಅದರಿಂದ ಬಕಾಸುರನ ವಾಂತಿ ಮಾಡ್ತಿದ್ದಂತಹ ದೊಡ್ಡ ಮಗನ್ನ ಕಂಡ್ರೆ ತುಂಬ ಮೆಚ್ಚುಗೆ ಆಗಿತ್ತು ಅವ್ರಿಗೆ. ಹಾಗೆ ವಾಂತಿ ಮಾಡದೆ ತಾನು ತಿಂದಷ್ಟನ್ನು ಅರಗಿಸ್ಕೊಂಡು ತೇರ್ಗಡೆ ಆಗ್ತಿದ್ದಂತಹ ಅಂದರೆ ಜಸ್ಟ್ ಪಾಸ್ ಆಗ್ತಿದ್ದಂತಹ ಮಾಧುನ ಕಂಡ್ರೆ ಅವ್ರಿಗೆ ಯಾವಾಗಲೂ ಕೂಡ ಕೋಪ, ತಾತ್ಸಾರ, ನಿರ್ಲಕ್ಷ್ಯ, ಅಸಹ್ಯ ಆಗಿರ್ತಿತ್ತು. ಹಿರಿಯಣ್ಣಯ್ಯ 3 ಹೊತ್ತು ಪುಟ್ಟುನ ಹೊಗಳ್ತಾ ಇರ್ತಿದ್ರು, ಮಾಧುನ ಬೈತಾ ಇರ್ತಿದ್ರು. ಒಂದ್ಸಲ ಯಾವುದೋ ಮಗು ಆ ಊರಿನ ಬಾವಿಲಿ ಬಿದ್ದುಬಿಡುತ್ತೆ. ಬಾವಿ ಸುತ್ತ ಜನ ಸೇರ್ತಾರೆ. ಅಯ್ಯಯ್ಯೋ, ಮಗು ಮುಳುಗ್ ಹೋಗ್ತಿದೆ, ಯಾರಾದರೂ ಅದನ್ನು ಎತ್ತಬಾರ್ದಾ ಅಂತ ಹೇಳ್ತಾ ಇದ್ರೆ ಹೊರತು ಒಬ್ಬಂಗಾದರೂ ಒಳಗಡೆ ಇಳಿಯೋ ಧೈರ್ಯ ಬರಲಿಲ್ಲ.
ಆಗ ಆ ದಾರಿಲಿ ಬಂದಂತಹ ಮಾದು ಮಗು ಬಾವಿಗೆ ಬಿದ್ದಿದೆ ಅಂತ ತಿಳಿದ ಕೂಡಲೇ ಹಗ್ಗ ಹಿಡ್ಕೊಂಡು ಬಾವಿಗೆ ಇಳಿದು ಮಗುನೂ ಬದುಕಿಸಿ ತಾನೂ ಮೇಲೆ ಬಂದ. ಅವನ ಧೈರ್ಯನ ನೋಡಿ ಸರ್ಕಾರದವರು ಅವನಿಗೆ ಒಂದು ಚಿನ್ನದ ಪದಕ ಕೂಡ ಕೊಡ್ತಾರೆ. ಅವತ್ತಿನ ಅಧ್ಯಕ್ಷರು ತಾಯಿ ತಂದೆಗೆ ಇಂಥ ಮಕ್ಕಳು ಒಂದು ಆಭರಣ ಇದ್ದ ಹಾಗೆ, ಒಂದು ಜುಯಲ್ ಇದ್ದ ಹಾಗೆ ಅಂತ ಹೇಳಿ ಹೊಗಳ್ತಾರೆ. ಅಯ್ಯ, ಇದಕ್ಕಿಂತ ಇವನು ಪರೀಕ್ಷೆಯಲ್ಲಿ ಒಂದು ಫಸ್ಟ್ ಕ್ಲಾಸ್ ಹೊಡೆದಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹಿರಿಯಣ್ಣಯ್ಯ ಲೊಚಗುಟ್ಟಿದ್ರು. ಆದರೆ ಮಾದು ಮಾಡಿದ ಕೆಲಸ ಅವನ ತಾಯಿ ಭಾಗೀರಥಮ್ಮಂಗೆ ತುಂಬ ತೃಪ್ತಿಯನ್ನು ತಂದುಕೊಡುತ್ತೆ, ಸಂತೋಷವನ್ನು ತಂದುಕೊಡುತ್ತೆ. ನಾವು ಈ ಭೂಮಿಲಿ ವಾಸ ಮಾಡೋಕ್ಕೆ ದೇವರಿಗೆ ಕೊಡೋ ಬಾಡಿಗೆ ಅಂದರೆ ಅದು ನಮ್ಮ ಸುತ್ತಮುತ್ತ ಇರೋರಿಗೆ ನಾವು ಸಹಾಯ ಮಾಡೋದೇ ಆಗಿದೆ ಮಗು ಅಂತ ಅವರು ಹೇಳ್ತಾರೆ. ಯಾವಾಗಲೂ ಕೂಡ ಹೇಳ್ತಾ ಇದ್ರು. ತಾಯಿ ಹತ್ರನೇ ಇದ್ದು ಆಕೆಗೆ ಹೊಂದಿಕೊಂಡಿದ್ದಂತಹ ಮಾದು ತಾಯಿಯ ಮಾತನ್ನು ಅರ್ಥ ಮಾಡ್ಕೊಳ್ತಿದ್ದ. ಅಷ್ಟೇ ಅಲ್ಲ, ಸಮಯ ಬಂದಾಗ ಅದರ ಹಾಗೆ ನಡ್ಕೊಳ್ತಾನೂ ಕೂಡ ಇದ್ದ. ಅದೇನು ಪರೀಕ್ಷೆ, ಏನು ಪಾಸೋ ಅಪ್ಪ, ಎಲ್ಲಾದರೂ ಸರಿ, ಯಾರಾದರೂ ಸರಿ, ಆರೋಗ್ಯವಂತರಾಗಿ ಆಯಸ್ಸನ್ನು ತುಂಬಿಕೊಂಡು ಗುಣಶಾಲಿಗಳಾಗಿ 10 ಜನಕ್ಕೆ ಸಹಾಯ ಮಾಡೋ ಥರ ಬದುಕಿದರೆ ಸಾಕು ಅನ್ನುವಂಥದ್ದು ಭಾಗೀರಥಮ್ಮ ಅವರ ಬದುಕಿನ ಆಶಯ ಆಗಿತ್ತು. ಹೀಗೆ ತಂದೆ ಬೆಳೆಸಿದಂತಹ ಪುಟ್ಟುಗೂ ಮತ್ತು ತಾಯಿ ಬೆಳೆಸಿದಂತಹ ಮಾದುಗೂ ಗುಣದಲ್ಲಿ ತುಂಬಾ ವ್ಯತ್ಯಾಸ ಇತ್ತು. ಜೊತೆಗೆ ನಡವಳಿಕೆಯಲ್ಲೂ ಕೂಡ ಭಾರಿ ಭಾರಿ ವ್ಯತ್ಯಾಸಗಳೇ ಇತ್ತು. ಈ ತಂದೆ ತಾಯಂದ್ರಲ್ಲಿ ಟೊಳ್ಳು ಯಾರು, ಗಟ್ಟಿ ಯಾರು, ಈ ಅಣ್ಣ ತಮ್ಮಂದ್ರಲ್ಲಿ ಟೊಳ್ಳು ಯಾರು, ಗಟ್ಟಿ ಯಾರು ಅನ್ನೋದಕ್ಕೂ ಕೂಡ ಒಂದು ಪರೀಕ್ಷೆ ನಡೆದೋಯ್ತು. ಅವತ್ತು ತಾನೇ ಮೆಟ್ರಿಕ್ಯುಲೇಷನ್ ಪರೀಕ್ಷೆಯ ಫಲಿತಾಂಶ ಬಂದಿತ್ತು, ರಿಸಲ್ಟ್ಸ್ ಬಂದಿತ್ತು. ಹಿರಿಯಣ್ಣಯ್ಯ ನಿರೀಕ್ಷಿಸಿದ್ದ ಹಾಗೆ ಪುಟ್ಟು ಫಸ್ಟ್ ಕ್ಲಾಸ್ ಬರ್ತಾನೆ, ಮಾದು ಫೇಲ್ ಆಗಿಬಿಟ್ಟಿರ್ತಾನೆ. ಹಿರಿಯಣ್ಣಯ್ಯ ಯಥಾಪ್ರಕಾರ ಪುಟ್ಟುನ ಅಟ್ಟಕ್ಕೇರಿಸ್ತಾರೆ. ಮುಂದಕ್ಕೆ ಮದ್ರಾಸ್ಗೆ ಬೇಕಾದರೂ ಹೋಗು, ಬೊಂಬಾಯಿಗೆ ಬೇಕಾದರೂ ಹೋಗು, ಅಂದರೆ ಮುಂಬೈಗೆ ಬೇಕಾದರೂ ಹೋಗು ಅಂತ ಹೇಳಿ ಪ್ರೋತ್ಸಾಹವನ್ನು ಕೊಡ್ತಾರೆ. ಮಾಧುವಿನ ಮೇಲೆ ಮಾತ್ರ ಉರಿದು ಬೀಳ್ತಾರೆ. ಅವನಿಗೆ ಊಟಕ್ಕೆ ತುಪ್ಪ ಮೊಸರು ಹಾಕ್ಕೊಡ್ದು ಅಂತ ಕೂಗಾಡ್ತಾರೆ. ಅವನ ದಿಂಬು ದಾವಳಿ ಕಿತ್ಕೊಂಡು ಅವನಿಗೆ ಶಿಕ್ಷೆಯನ್ನು ಕೊಡ್ತಾರೆ. ಆದರೂ ಕೂಡ ಮಾದು ಗೊಣಗದೆ ಶಿಕ್ಷೆಯನ್ನು ಅನುಭವಿಸ್ತಾನೆ. ಬೆಳಿಗ್ಗೆಯಿಂದ ಮನೆ ಕೆಲಸ ಮಾಡಿ ಹಾಲನ ಹತ್ರಕ್ಕೂ ಡಾಕ್ಟ್ರ್ ಅಂಗಡಿಗೂ ಅಲೆದಾಡಿ ಆಯಾಸ ಆಗಿದ್ದಂತಹ ಮಾದುಗೆ ರಾತ್ರಿ ಬೇಗ ನಿದ್ದೆ ಬಂದ್ಬಿಡುತ್ತೆ. ಪುಟ್ಟು ಪರೀಕ್ಷೆ ಮುಗಿದು ಫಲಿತಾಂಶ ಬಂದಿದ್ದ ರಾತ್ರಿ ಕೂಡ ಬಹಳ ಹೊತ್ತು ಎದ್ದಿದ್ದು ಪುಸ್ತಕವನ್ನೇ ಹಿಡ್ಕೊಂಡು ಗಟ್ಟಿಯಾಗೇನೋ ಓದ್ಕೋತಾ ಮಲಗಿದ್ದವರ ನಿದ್ದೆಗನ್ನ ಕೆಡಿಸ್ತಾ ಇದ್ದ. ಕೂಸು ಮಲಗಿದೆ, ಅಮ್ಮನಿಗೆ ಜ್ವರ, ಸ್ವಲ್ಪ ಮೆಲ್ಲಗೆ ಓದ್ಕೊಳ್ಳೋ ಅಂತ ಮಾದು ಹೇಳಿದ್ರೆ ಅವನ ಮೇಲೆ ಹೆಬ್ಬುಲಿ ಬಿದ್ದ ಹಾಗೆ ಬಿದ್ದ. ತನಗೆ ಸುಸ್ತಾದಾಗ ದೀಪ ಆರಿಸಿ ಮಲಕ್ಕೊಂಡ. ಯಾವುದೋ ಹೊತ್ತಲ್ಲಿ ಎಚ್ಚರ ಆಯಿತು. ಏನೋ ಸುಟ್ಟು ವಾಸನೆ ಬಂತು. ತಾಯಿ ಮಲಗಿದ್ದಂತಹ ರೂಮಲ್ಲಿ ಬೆಂಕಿ ಬಿದ್ದಿದ್ದು ಕಾಣಿಸುತ್ತೆ. ಅಯ್ಯೋ ಬೆಂಕಿ ಅಂತ ಕೂಕ್ಕೊಂಡವನೇ ತನ್ನ ಪುಸ್ತಕಗಳನ್ನೆಲ್ಲ ಬಾಚ್ಕೊಂಡು ಬೀದಿಗೆ ಬಂದ್ಬಿಡ್ತಾನೆ ಪುಟ್ಟು. ಅವನ ಕೂಗು ಕೇಳಿ ಮಾದುಗೂ ಕೂಡ ಎಚ್ಚರ ಆಗುತ್ತೆ. ಅವನು ಗಾಬರಿ ಮಾಡಿಕೊಳ್ಳಿಲ್ಲ. ಮೊದಲು ತಾಯಿಯನ್ನು ಎಬ್ಬಿಸ್ತಾನೆ, ಆಕೆಗೆ ಧೈರ್ಯವನ್ನು ಹೇಳ್ತಾನೆ, ಆಕೆಯನ್ನು ಮಗುವನ್ನು ಹೊರಗೆ ಕರ್ಕೊಂಡು ಬರ್ತಾನೆ. ತಂದೆ ಒಳಗೆ ಮಲಗಿದ್ದ ಅನ್ನೋದು ತಿಳಿತು. ಅಲ್ಲಿಗೆ ನುಗ್ಗಿ ತಂದೆಯನ್ನು ಕೂಡ ಎಬ್ಬಿಸಿ ಅವರಿಗೂ ಕೂಡ ಧೈರ್ಯ ಹೇಳಿ ಅವರನ್ನು ಕೂಡ ಹೊರಗಡೆಗೆ ಕರ್ಕೊಂಡು ಬರ್ತಾನೆ. ಆಗಲೂ ಆ ತಂದೆಗೆ ಪುಟ್ಟುವಿಂದೇ ಧ್ಯಾನ ಆಗಿತ್ತು. ಅಯ್ಯಯ್ಯೋ, ಪುಟ್ಟು ಒಳಗೆ ಸಿಕ್ಕಾಕೊಂಡಿದ್ದಾನೆ ಅನಿಸುತ್ತೆ, ನೀನಿಲ್ಲಿದೆಯಲ್ಲೋ ದರಿದ್ರದವನೇ ಅಂತ ಹೇಳಿ ರೇಗ್ತಾರೆ. ಪುಟ್ಟುನ ಬದುಕಿಸೋಕೆ ಅಂತ ಪುನಃ ಒಳಕ್ಕೆ ನುಗ್ಗಿದಂತಹ ಮಾದು ಒಳಗಿನ ಉರಿ ಹೊಗೆ ತಾಳಲಾರ್ದೆ ಅಲ್ಲೇ ಮೂರ್ಛೆ ಹೋಗ್ಬಿಡ್ತಾನೆ. ಆಗ ಪುಟ್ಟು ಅಲ್ಲೇ ಜಗಲಿ ಮೇಲೆ ಕೂತಿದ್ದನ್ನು ಯಾರೋ ನೋಡ್ತಾರೆ. ಅವರಲ್ಲಿ ಧೈರ್ಯವಂತರಾಗಿದ್ದವರು ಮನೆ ಒಳಗೆ ನುಗ್ಗಿ ಮೂರ್ಛೆ ಬಿದ್ದಿದ್ದಂತಹ ಮಾದುನ ಎತ್ಕೊಂಡು ಬರ್ತಾರೆ. ಟಿ.ಪಿ. ಕೈಲಾಸಂ ಅವರು ಈ ಟೊಳ್ಳುಗಟ್ಟಿ ನಾಟಕದಲ್ಲಿ ಜ್ಞಾನ ಅನ್ನೋದು ಕೇವಲ ಅಂಕಗಳನ್ನು ಪಡ್ಕೊಳ್ಳೋದಕ್ಕಷ್ಟೇ ಅಲ್ಲ, ಜೀವನ ನಮ್ಮೆದುರಿಗೆ ನಮಗೆ ಎಸೆಯುವಂತಹ ಕೆಲವೊಂದು ಆಕಸ್ಮಿಕ ಘಟನೆಗಳನ್ನು ಎದುರಿಸುವಂತಹ ಶಕ್ತಿಯನ್ನು ಪಡೆದುಕೊಳ್ಳುವಂತೆ ಇರಬೇಕು ಅನ್ನೋವಂಥದ್ದನ್ನು ತಿಳಿಸಿಕೊಡುತ್ತೆ. ಧನ್ಯವಾದಗಳು.